ಪಡ್ಕೊಂಡಿದ್ದು ಯಾವಾಗ ಅಂದರೆ 19ನೇ ಶತಮಾನದಲ್ಲಿ. ಅದು ಈ ಜಿಯೋನಿಸಮ್ ಚಳುವಳಿಯ ಮೂಲಕ. ಜಿಯೋನಿಸಮ್ ಅನ್ನೋದು ಒಂದು ಪುನರುತ್ಥಾನ ಚಳುವಳಿ ಅಂತ ಹೇಳ್ಬೋದು, ಒಂದು ನ್ಯಾಷನಲಿಸ್ಟ್ ಮೂವ್ಮೆಂಟ್. ಪ್ಯಾಲೆಸ್ಟೈನ್ನಲ್ಲಿರುವಂತಹ ಜಿಯೋನ್ ಎಂಬ ನಗರದಲ್ಲಿ ಶುರುವಾಗಿದ್ದರಿಂದ ಇದಕ್ಕೆ ಜಿಯೋನಿಸಮ್ ಚಳುವಳಿ ಅಂತ ಕರೀತಾರೆ. ಈ ಚಳುವಳಿಯ ಹಿಂದೆ ಇರುವಂತಹ ಪ್ರಮುಖವಾದ ವ್ಯಕ್ತಿಗಳು ಯಾರು ಅಂದರೆ ರಷ್ಯಾದ ಯಹೂದಿಯಾಗಿದ್ದಂತಹ ಲಿಯೋನ್ ಪರ್ಸ್ಕಿ ಅವರು ಹಾಗೂ ಹಂಗೇರಿಯಾದ ಯಹೂದಿಯಾಗಿದ್ದಂತಹ ಥಿಯೋಡರ್ ಹರ್ಝಲ್ ಅವರು. ಇದರಲ್ಲಿ ಥಿಯೋಡರ್ ಹರ್ಝಲ್ ಅವರ ಪಾತ್ರ ಏನಿದೆ ಅದು ತುಂಬ ಮುಖ್ಯವಾದದ್ದು ಅಂತ ಹೇಳಲಾಗ್ತಾ ಇದೆ. ಅವರು ಡೆರ್ ಜುರೇಟ್ ಸ್ಟಾರ್ ಅಂತ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದರು. ಆ ಪತ್ರಿಕೆಯಲ್ಲಿ ಅವರು ಯಹೂದಿಗಳಿಗೆ ಒಂದು ಪ್ರತ್ಯೇಕವಾದ ರಾಷ್ಟ್ರ ಬೇಕು ಎಂಬ ಒಂದು ಕಲ್ಪನೆಯನ್ನು ಆ ಪತ್ರಿಕೆಯಲ್ಲಿ ಲೇಖನಗಳ ಮೂಲಕ ಅವರು ಮುಂದಿಟ್ಟರು. ಅದು ಜನರನ್ನು ತಲುಪಿತು. ಆ ಮೂಲಕ ಈ ಚಳುವಳಿ ಶುರುವಾಯಿತು ಅಂತ ಹೇಳಲಾಗ್ತಾ ಇದೆ. 1897ರಲ್ಲಿ